ಮತ್ತೊಂದು ಕಡೆ ಬಿವೈ ವಿಜೇಂದ್ರ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಕೇಂದ್ರದ ಮೇಲೆ ಗೂಬೆ ಕೂರಿಸೋದಕ್ಕೆ ಮುಂದಾಗ್ತಾ ಇದ್ರೆ ಅನುದಾನದ ವಿಚಾರವನ್ನು ಹೇಳ್ಕೊಳ್ತಾ ಇದೊಂದು ಷಡ್ಯಂತ್ರದ ಆರೋಪ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ ಅಂತ ಬಿವೈ ವಿಜೇಂದ್ರ ವ್ಯಂಗ್ಯವಾಡಿದ್ದಾರೆ, ಕುಟುಕಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಕೇಂದ್ರದ ಮೇಲೆ ಗೂಬೆ ಕೂರಿಸಲು ಕುತಂತ್ರ ಮತ್ತು ಷಡ್ಯಂತ್ರದ ಆರೋಪವನ್ನ ಸಿದ್ದರಾಮಯ್ಯ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನನ್ನ ನೋಡಿದ್ರೆ ಪಾಪ ಅನ್ಸುತ್ತೆ ಅಂತ ಬಿವೈ ವಿಜೇಂದ್ರ ಕುಟುಕಿದ್ದಾರೆ. ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದಕ್ಕಾಗ್ತಾ ಇಲ್ಲ ಇವ್ರಿಗೆ, ಅಭಿವೃದ್ಧಿಯೂ ಇಲ್ಲ, ಕೈಲಿ ದುಡ್ಡಿದ್ರಲ್ವೇ ಗ್ಯಾರಂಟಿ ಕೊಡೋಕೆ, ಗ್ಯಾರಂಟಿ ಕೊಟ್ಟು ಹಣ ಇಲ್ದಂಗೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈಗ ಹೆಂಗಾದ್ರೂ ಮಾಡಿ ಹಣ ಹೊಂದಿಸ್ಬೇಕಲ್ಲ, ಅದಕ್ಕೆ ಕೇಂದ್ರದ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಅಂತ ಗೂಬೆ ಕೂರಿಸ್ತಾ ಇದ್ದಾರೆ ಕೇಂದ್ರದ ಮೇಲೆ. ಕೇಂದ್ರದ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಕತ್ತರಿ ಹಾಕ್ತಾ ಇದೆ ಅಂತ ಈ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ಬಿವೈ ವಿಜೇಂದ್ರ ಹರಿಹಾಯ್ದಿದ್ದಾರೆ. ಎಲ್ಲವೂ ಜನರಿಗೂ ಕೂಡ ಗೊತ್ತಾಗ್ತಾ ಇದೆ, ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದಕ್ಕೆ ಇವ್ರ ಬಳಿ ಹಣ ಇಲ್ಲ, ಅದಕ್ಕೆ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಆಗ್ತಾ ಇದೆ ಅಂತ. ಆ ಅನುದಾನವನ್ನು ನೀಡಿದ್ರೆ ಇಲ್ಲಿ ಗ್ಯಾರಂಟಿಗಳಿಗೆ ಹಂಚೋದಕ್ಕೆ ಇವರು ಈ ರೀತಿಯ ಕುತಂತ್ರವನ್ನು ಮಾಡ್ತಾ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಮತ್ತು ಕ್ಷೇತ್ರಗಳ ಅಭಿವೃದ್ಧಿಗೂ ಕೂಡ ದುಡ್ಡಿಲ್ಲ, ಗ್ಯಾರಂಟಿಗಳಿಗೂ ದುಡ್ಡಿಲ್ಲ, ಏನು ಮಾಡೋದು? ಮತ್ತೆ ಅನುದಾನ ಹಂಚಿಕೆಯ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಕೇಂದ್ರದ ಮೇಲೆ ಗೂಬೆ ಕೂರಿಸೋಣ ಅನ್ನುವಂಥ ನಿರ್ಧಾರಕ್ಕೆ ರಾಜ್ಯ ಕಾಂಗ್ರೆಸ್ ಬಂದಿದೆ. ಸಿದ್ದರಾಮಯ್ಯನವರು ಇದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಕೇಂದ್ರದ ಮೇಲೆ ವಿನಾಕಾರಣ ಗೂಬೆ ಕೂರಿಸೋದಕ್ಕೆ ನೋಡ್ತಿದ್ದಾರೆ. ಸಿದ್ದರಾಮಯ್ಯ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ ಅಂತ ಬಿವೈ ವಿಜೇಂದ್ರ ಕಾಲೆಳೆದಿದ್ದಾರೆ. ಹೋರಾಟಗಳ ಪರಿಣಾಮವಾಗಿ ರಾಜ್ಯ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ನಾನು ಕಾಂತರಾಜ್ ವರದಿಯನ್ನು ಅನುಷ್ಠಾನ ಮಾಡ್ತೇನೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದರು. ಮುಂದಿನ ಕ್ಯಾಬಿನೆಟ್ ಮೀಟಿಂಗಲ್ಲಿ ತರ್ತೀವಿ ಅಂತ ಹೇಳಿದ್ರು. ಅದರಲ್ಲಿ 4-5-10 ಕ್ಯಾಬಿನೆಟ್ ಮೀಟಿಂಗ್ ಆದರೂ ಕೂಡ ಅನುಷ್ಠಾನ ಆಗಲಿಲ್ಲ. ಇದು ಅನ್ಸೈಂಟಿಫಿಕ್ ಆಗಿದೆ. ಇದು ಯಾವುದೇ ಕಾರಣಕ್ಕೂ ಇದು ತರಾತುರಿಯಲ್ಲಿ ಮಾಡಬಾರ್ದು. ಈಗಾಗಲೇ 10 ವರ್ಷಗಳು ಕಳೆದಿದೆ, ಹೊಸದಾಗಿ ಮಾಡಬೇಕು. ಎಲ್ಲವೂ ಕೂಡ ಚರ್ಚೆ ನಡೆದಿದೆ. ಆಡಳಿತ ಪಕ್ಷದ ಸದಸ್ಯರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. DK ಶಿವಕುಮಾರ್ ಆದಿಯಾಗಿ ಸಚಿವರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದ್ರ ನಡುವೆ ಈಗ ಅವರಿಗೆ ಜ್ಞಾನೋದಯ ಆಗಿ, ಯಾಕೆ ಜ್ಞಾನೋದಯ ಆಯಿತು? ಯಾವಾಗ RCB ವಿಚಾರದಲ್ಲಿ ಕಾಲ್ ತುಳಿತಕ್ಕೆ ಒಳಗಾಗಿ 11 ಜನ ಮೃತಪಟ್ಟರು, ಈಗ ಅದನ್ನು ವಿಷಯ ಡೈವರ್ಟ್ ಮಾಡೋಕ್ಕೋಸ್ಕರ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಂತಿಮವಾಗಿ ಇವರು ಏನೂ ಕೂಡ ಈ ವಿಚಾರದಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಈಗಾಗಲೇ ನಿರ್ಧಾರ ಮಾಡಿದೆ. ಕೇಂದ್ರ ಸರ್ಕಾರ ಜನಗಣತಿ ಮತ್ತು ಜಾತಿ ಜನಗಣತಿ ಎರಡವನ್ನೂ ಕೂಡ ಮಾಡ್ತೇವೆ ಅಂತ ಘೋಷಿಸಿರೋದ್ರಿಂದ ಇದು ಒಂದು ಕಡೆ ವಿಜೇಂದ್ರ ಅವರು ವಾಗ್ದಾಳಿ ನಡೆಸ್ತಾ ಇದ್ದು. ಮತ್ತೊಂದು ಕಡೆ ರಾಜ್ಯದಲ್ಲಿ ಕೋಮು ನಿಗ್ರಹ ದಳಕ್ಕೆ ಚಾಲನೆ ವಿಚಾರವಾಗಿ ಇದು ಕೋಮು ನಿಗ್ರಹ ದಳವಲ್ಲ ಅಂತ ವಿಜೇಂದ್ರ ಹೇಳಿದ್ದು. ಬಿಜೆಪಿ ಕಾರ್ಯಕರ್ತರು ಮತ್ತು ಹಿಂದೂಗಳ ಬೆದರಿಕೆ ಷಡ್ಯಂತ್ರ ಇದು ಅಂತ ಗುಡುಗಿದ್ದಾರೆ. ಕೋಮು ಸಂಘರ್ಷ ನಿಗ್ರಹಕ್ಕೆ ಅಂತ ಕೋಮು ನಿಗ್ರಹ ದಳವನ್ನು ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂಥದ್ದು, ವಿಶೇಷ ಕಾರ್ಯಪಡೆಯನ್ನು ರಚಿಸಿದೆ. ಈ ವಿಚಾರವಾಗಿ ಬಿಜೆಪಿ ಕಾರ್ಯಕರ್ತರು ಮತ್ತು ಹಿಂದೂಗಳನ್ನು ಬೆದರಿಕೆ ಮಾಡುವಂಥ ಅಥವಾ ಬೆದರಿಸುವಂಥ ಷಡ್ಯಂತ್ರ ಇದು. ಸಿದ್ದರಾಮಯ್ಯನ ದಬ್ಬಾಳಿಕೆಗೆ ನಾವು ಹೆದರೋದಿಲ್ಲ, ಎದುರಿಸ್ತೇವೆ ಅಂತ ಈ ವೇಳೆ ಗುಡುಗಿದ್ದಾರೆ ಬಿವೈ ವಿಜೇಂದ್ರ. ಕೋಮು ಸಂಘರ್ಷ ನಿಗ್ರಹಕ್ಕೋಸ್ಕರ ದೇಶದಲ್ಲೇ ಪ್ರಥಮ ವಿಶೇಷ ಕಾರ್ಯಪಡೆಯನ್ನು ಮಂಗಳೂರಿನಲ್ಲಿ ಸ್ಥಾಪನೆ ಮಾಡಲಾಗಿದೆ. ಗೃಹ ಸಚಿವ ಪರಮೇಶ್ವರ್ ನಿನ್ನೆ ಚಾಲನೆ ನೀಡಿದ್ದಾರೆ. ಅಗತ್ಯ ಬಿದ್ದರೆ ಇಡೀ ರಾಜ್ಯಕ್ಕೆ ಇದನ್ನು ವಿಸ್ತರಿಸ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಮತ್ತೊಂದು ಕಡೆ ಇದೇ ವಿಚಾರವಾಗಿ ಬಿವೈ ವಿಜೇಂದ್ರ ತೀಕ್ಷ್ಣವಾಗಿಯೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರು ಹಿಗ್ಗಾಮುಗ್ಗ ಜಾಡಿಸಿದ್ದಾರೆ. ಇದು ಬಿಜೆಪಿಯನ್ನು ಅಥವಾ ಹಿಂದೂಗಳನ್ನು ಬೆದರಿಸುವಂಥ ಒಂದು ತಂತ್ರ ಇದು. ಒಂದು ವೇಳೆ ಆ ರೀತಿ ಇದ್ದರೆ ನಮ್ಮನ್ನು ಹೆದರಿಸಬಹುದು ಅಂತ ಅಂದ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ, ನಾವು ಎದುರಿಸುತ್ತೇವೆ ಅಂತ ಬಿವೈ ವಿಜೇಂದ್ರ ಈ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಒಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಇವರ ಮನಸ್ಸು ಖಂಡಿತ ರಾಜ್ಯ ಸರ್ಕಾರಕ್ಕಿಲ್ಲ, ಸಿದ್ದರಾಮಯ್ಯನಿಗೂ ಕೂಡ ಇಲ್ಲ. ರಾಜ್ಯ ಸರ್ಕಾರ ಮೊದಲು ಸ್ಟ್ಯಾಂಡ್ ತೆಗೆದುಕೊಳ್ಳಿ. ನಾನು ಹಿಂದೂ ಕೂಡ 3 ತಿಂಗಳ ಕೆಳಗಡೆ ಯಾವಾಗ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ನಮ್ಮ ಹೋರಾಟಗಳ ಪರಿಣಾಮವಾಗಿ ರಾಜ್ಯ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇತ್ತು, ಆ ಸಂದರ್ಭದಲ್ಲಿ ನಾನು ಕಾಂತರಾಜ್ ವರದಿಯನ್ನು ಅನುಷ್ಠಾನ ಮಾಡ್ತೇನೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದರು. ಮುಂದಿನ ಕ್ಯಾಬಿನೆಟ್ ಮೀಟಿಂಗಲ್ಲಿ ತರ್ತೀವಿ ಅಂತ ಹೇಳಿದ್ರು. ಅದರಲ್ಲಿ 4-5-10 ಕ್ಯಾಬಿನೆಟ್ ಮೀಟಿಂಗ್ ಆದರೂ ಕೂಡ ಅನುಷ್ಠಾನ ಆಗಲಿಲ್ಲ. ಇದು ಅನ್ಸೈಂಟಿಫಿಕ್ ಆಗಿದೆ. ಇದು ಯಾವುದೇ ಕಾರಣಕ್ಕೂ ಇದು ತರಾತುರಿಯಲ್ಲಿ